ಬೆಂಗಳೂರಿನಲ್ಲಿ ಸಂಭವಿಸಿದ 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಮೂವರನ್ನ ಕೊಂದು ನಂತರದಲ್ಲಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಚೇತನ್. ಮೂವರಿಗೆ ವಿಷ ಉಣಿಸಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು. ಈ ಬಗ್ಗೆ ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ವಿಷ ಉಣಿಸಿ ಕೊಲೆಗೆ ಯತ್ನಿಸಿದ್ದಾನೆ, ನಂತರ ಕೈಕಾಲು ಕಟ್ಟಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ ಚೇತನ್ ಅಂತ ಹೇಳಿ ಮಾಜಿ ಶಾಸಕ ಸೋಮಶೇಖರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೇತುರಾಮ್ ಅಂತ ನನ್ನ ಕ್ಲಾಸ್ಮೇಟು, BCom ಕ್ಲಾಸ್ಮೇಟು, ಅರವಿಂದ್ ನಗರದಲ್ಲಿದ್ದಾರೆ. ಅವ್ರನ್ನ ಅವಾಗ ಭೇಟಿ ಸಿಗ್ತಾಯಿದ್ರು. ಬೆಳಿಗ್ಗೆ ವಿದ್ಯಾರಣ್ಯ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಮೋಹಿತ್ ಅವರು, ನಿಮ್ಮ ಸ್ನೇಹಿತರು ಸೇತುರಾಮನ್ ಅವರ ಮಗಳ ಕುಟುಂಬ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೂಡ ಭಾಳ ದುಃಖಕರವಾದ ಸಂಗತಿ. ಈ ಘಟನೆ ಆಗಬಾರ್ದಾಗಿತ್ತು. ಆ ಸೇತುರಾಮ್ ಅಳಿಯ ಚೇತನ್ ಅನ್ನೋರಿಗೆ ಅವರು ಕೋವಿಡ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳಾಗಿತ್ತು, ಆಗೆಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು ಅಂಥೇಳಿ ಅವರೊಂದು ಅಪಾರ್ಟ್ಮೆಂಟಲ್ಲಿದ್ದಾರೆ, ತಾಯಿಗೊಂದು ಅಪಾರ್ಟ್ಮೆಂಟ್ ಕೊಡಿಸಿ ಅವರು ಪಕ್ಕದಲ್ಲಿದ್ದಾರೆ. ಇವರು ಸಾಲ ಜಾಸ್ತಿ ಆಯಿತು ಅನ್ನೋ ವಿಚಾರಕ್ಕೆ ಇರಬೇಕು. ಬಹುಶಃ ಅವರೇನೆ ಮಗ ತಾಯಿ ಹೆಂಡತಿಗೆ ವಿಷ ಹಾಕಿ ಪೊಲೀಸ್ನವ್ರು ಹೇಳಿದ್ದು ಸಾಯಿಸಿದ್ದಾರೆ. ಆದರೆ ಸಾಯದೇ ಇದ್ದಾಗ ಕಾಲು ಕಟ್ಬಿಟ್ಟು ದಿಂಬಲ್ ಅದುಮಿ ಅವರ ಪ್ರಾಣ ಹೋಗೋ ತನಕ ಇದು ಮಾಡಿದ್ದಾನೆ. ಅದಾದ ಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡಿದ್ದಾನೆ. ಅವ್ರು 3 ಜನ ಸತ್ತ ಮೇಲೆ ತಮ್ಮನಿಗೆ ಫೋನ್ ಮಾಡಿ ನಾನು ಈ ಥರ ಮಾಡಿದ್ದೀನಿ ಅಂತ ಅಲ್ಲಿ ಹೇಳಿದ್ದಾನೆ. ಅವರು ಅಷ್ಟರಲ್ಲಿ ಆಗಲೇ ಇನ್ಯಾರಿಗೂ ಫೋನ್ ಮಾಡಿದ್ದಾರೆ, ಕುವೆಂಪು ನಗರದ ಯಾರೋ ಅವ್ರ ವಯಸ್ಸಾದವ್ರಂತೆ. ಅವರು ಇವ್ರಿಗೆ ಕಮ್ಯುನಿಕೇಟ್ ಆವಾಗಲ ತಲುಪೋಕ್ಕಾಗಿಲ್ಲ. ಆಮೇಲೆ ಆತನೂ ನೇಣಾಕೊಂಡಿದ್ದಾನೆ. ನಾನು ಮಾರ್ಚುರಿ ಹತ್ರ ಇದ್ದೆ, ಎಲ್ಲ ಸಭೆಗಳನ್ನ ನೋಡಿದೆ. ಭಾಳ ಅನ್ಯಾಯ. ಆ ಮಗ ಪಾಪ ಇನ್ನೂ 16 ವರ್ಷ, ಅಷ್ಟು ದಪ್ಪ ಇದ್ದಾನೆ. ಯಾರು ಬದುಕನ್ನ ಸಾಕ್ತಾಯಿದ್ರು. ಕುಟುಂಬದಲ್ಲಿ ಸಾಲ ಆಗಿದ್ರೆ 2 ಅಪಾರ್ಟ್ಮೆಂಟ್ ಹೋಯ್ತಾ ಹೋಗಲಿ, ಆ ಮಗನ್ನ ಸಾಯಿಸೋಕ್ಕಾಗಲಿ, ಹೆಂಡ್ತಿನ ತಾಯಿನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮೂವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಕರಣ ಇದು, ಚೇತನ್ ಅನುವಾತ. ಇನ್ನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣದ ಬಗ್ಗೆ. ಮೈಸೂರಿನ ವಿದ್ಯಾರಣ್ಯಪುರ ಇರುವಂತಹ ಚೇತನ್ ಅವರ ಕುಟುಂಬ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿತ್ತು. ಸದ್ಯಕ್ಕೆ ಈ ಬೆಳಿಗ್ಗೆ ಮುಂಜಾನೆ 4 ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈಗ ಮಾಜಿ ಶಾಸಕ MK ಸೋಮಶೇಖರ್ ಕೊಟ್ಟಂತಹ ಹೇಳಿಕೆಯಿಂದಾಗಿ ಈ ಒಂದು ಪ್ರಕರಣಕ್ಕೆ ಸ್ಫೋಟಕ ತಿರುಗು ಸಿಗ್ತಾ ಇರುವಂತದ್ದು. ಈಗಾಗಲೇ ಚೇತನ್ ತಾಯಿ, ಮಗ ಮತ್ತು ಹೆಂಡತಿಗೆ ಮೊದಲು ವಿಷಪ್ರಾಸಾರ ಮಾಡಿ ಕೈಕಾಲ ಕಟ್ಟಾಕಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಮೃತಪಟ್ಟಿರೋದಿಲ್ಲ. ಇದಾದ ಬಳಿಕ ದೆಬ್ಬಿಲಿಂದ ಅವರ ಉಸಿರುಗಟ್ಟಿಸಿ ಮೂವರನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಬಹಳ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ಇವತ್ತು ಮುಂಜಾನೆ ಸುಮಾರು 4 ಗಂಟೆ ಸುಮಾರಿಗೆ US ನಲ್ಲಿರುವಂತಹ ಅವರ ಸಹೋದರಿಗೆ ಈ ಮೂವರನ್ನು ಕೂಡ ಸಾಯಿಸಿರೋ ಬಗ್ಗೆ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಇದಾದ ಬಳಿಕ ನಾನು ಕೂಡ ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತೇಳಿ ಒಂದು ವಾಯ್ಸ್ ಕಾಲನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇದಾದ ಬಳಿಕ ಅವರ ಸಹೋದರ ಕೂಡ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಬಂದು ನೋಡುವಷ್ಟರಲ್ಲಿ 4 ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಈ ಬಹಳ ಪ್ರಮುಖವಾಗಿ ಚೇತನರ ಈ ಘಟನೆಗೆ ಕಾರಣ ತಿಳಿದು ಬರ್ತಾ ಇರುವಂಥದ್ದು. ಸುಮಾರು 2 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿಕೊಂಡಿದ್ರು. ಈ ಸಾಲವನ್ನು ತೀರಿಸಕ್ಕೆ ಸಾಧ್ಯವಾಗದಂತೆ ಈ ರೀತಿಯಾಗಿ ಕುಟುಂಬಸ್ಥರನ್ನ ಸಾಯಿಸಿ ಕೂಡ ಆತನು ಕೂಡ ನೇಣಿಗೆ ಶರಣಾಗಿರುವಂಥದ್ದು. ಎತ್ತ ತಾಯಿ ಜೊತೆಗೆ ಮಗು ಇರ್ಬೋದು, ಜೊತೆಗೆ ಹೆಂಡತಿಯನ್ನ ಸಾಯಿಸ್ತಾರೆ ಅಂದರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು, ಜೊತೆಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಸಾಲ ಎಲ್ಲರೂ ಕೂಡ ಮಾಡಿರ್ತಾರೆ, ಆದರೆ ಸಾಯೋದೇ ಕೊಲೆಗೆ ಪ್ರಾಯಶ್ಚಿತ ಅನ್ನೋದಕ್ಕೆ ಯಾರು ಕೂಡ ಬರಬಾರ್ದು. ಎಲ್ಲರೂ ಕೂಡ ಈಗಾಗಲೇ ಏನೋ ಕಷ್ಟ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಈ ರೀತಿಯಾಗಿ ಯಾರು ಕೂಡ ಯೋಚನೆ ಮಾಡಬಾರದು ಅಂತ ಹೇಳಿ ಈಗಾಗಲೇ ಸೋಮಶೇಖರ್ ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸಂಭವಿಸಿದ 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಮೂವರನ್ನ ಕೊಂದು ನಂತರದಲ್ಲಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಚೇತನ್. ಮೂವರಿಗೆ ವಿಷ ಉಣಿಸಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು. ಈ ಬಗ್ಗೆ ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ವಿಷ ಉಣಿಸಿ ಕೊಲೆಗೆ ಯತ್ನಿಸಿದ್ದಾನೆ, ನಂತರ ಕೈಕಾಲು ಕಟ್ಟಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ ಚೇತನ್ ಅಂತ ಹೇಳಿ ಮಾಜಿ ಶಾಸಕ ಸೋಮಶೇಖರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೇತುರಾಮ್ ಅಂತ ನನ್ನ ಕ್ಲಾಸ್ಮೇಟು, BCom ಕ್ಲಾಸ್ಮೇಟು, ಅರವಿಂದ್ ನಗರದಲ್ಲಿದ್ದಾರೆ. ಅವ್ರನ್ನ ಅವಾಗ ಭೇಟಿ ಸಿಗ್ತಾಯಿದ್ರು.
ಬೆಳಿಗ್ಗೆ ವಿದ್ಯಾರಣ್ಯ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು ಮೋಹಿತ್ ಅವರು, ನಿಮ್ಮ ಸ್ನೇಹಿತರು ಸೇತುರಾಮನ್ ಅವರ ಮಗಳ ಕುಟುಂಬ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೂಡ ಭಾಳ ದುಃಖಕರವಾದ ಸಂಗತಿ. ಈ ಘಟನೆ ಆಗಬಾರ್ದಾಗಿತ್ತು. ಆ ಸೇತುರಾಮ್ ಅಳಿಯ ಚೇತನ್ ಅನ್ನೋರಿಗೆ ಅವರು ಕೋವಿಡ್ನಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳಾಗಿತ್ತು, ಆಗೆಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು ಅಂಥೇಳಿ ಅವರೊಂದು ಅಪಾರ್ಟ್ಮೆಂಟಲ್ಲಿದ್ದಾರೆ, ತಾಯಿಗೊಂದು ಅಪಾರ್ಟ್ಮೆಂಟ್ ಕೊಡಿಸಿ ಅವರು ಪಕ್ಕದಲ್ಲಿದ್ದಾರೆ. ಇವರು ಸಾಲ ಜಾಸ್ತಿ ಆಯಿತು ಅನ್ನೋ ವಿಚಾರಕ್ಕೆ ಇರಬೇಕು. ಬಹುಶಃ ಅವರೇನೆ ಮಗ ತಾಯಿ ಹೆಂಡ್ತಿಗೆ ವಿಷ ಹಾಕಿ ಪೊಲೀಸ್ನವ್ರು ಹೇಳಿದ್ದು ಸಾಯಿಸಿದ್ದಾರೆ. ಆದರೆ ಸಾಯದೇ ಇದ್ದಾಗ ಕಾಲು ಕಟ್ಬಿಟ್ಟು ದಿಂಬಲ್ ಅದುಮಿ ಅವರ ಪ್ರಾಣ ಹೋಗೋ ತನಕ ಇದು ಮಾಡಿದ್ದಾನೆ. ಅದಾದ ಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡಿದ್ದಾನೆ. ಅವ್ರು 3 ಜನ ಸತ್ತ ಮೇಲೆ ತಮ್ಮನಿಗೆ ಫೋನ್ ಮಾಡಿ ನಾನು ಈ ಥರ ಮಾಡಿದ್ದೀನಿ ಅಂತ ಅಲ್ಲಿ ಹೇಳಿದ್ದಾನೆ. ಅವರು ಅಷ್ಟರಲ್ಲಿ ಆಗಲೇ ಇನ್ಯಾರಿಗೋ ಫೋನ್ ಮಾಡಿದ್ದಾರೆ, ಕುವೆಂಪು ನಗರದ ಅವ್ರು ಯಾರೋ ವಯಸ್ಸಾದವ್ರಂತೆ, ಅವರು ಇವ್ರಿಗೆ ಕಮ್ಯುನಿಕೇಟ್ ಆವಾಗಲಿಲ್ಲ, ತಲುಪೋಕ್ಕಾಗಿಲ್ಲ. ಆಮೇಲೆ ಆತನೂ ಹೇಳಾಕೊಂಡಿದ್ದಾನೆ, ನಾನು ಮಾರ್ಚುರಿ ಹತ್ರ ಇದ್ದೆ, ಎಲ್ಲ ಸಭೆಗಳನ್ನ ನೋಡಿದೆ, ಭಾಳ ಅನ್ಯಾಯ. ಆ ಮಗ ಪಾಪ ಇನ್ನೂ 16 ವರ್ಷ, ಅಷ್ಟು ಎತ್ತರ ಅಷ್ಟು ದಪ್ಪ ಇದ್ದಾನೆ. ಯಾರು ಬದುಕನ್ನ ಸಾಕ್ತಾಯಿದ್ರು. ಕುಟುಂಬದಲ್ಲಿ ಸಾಲ ಆಗಿದ್ರೆ 2 ಅಪಾರ್ಟ್ಮೆಂಟ್ ಹೋಯ್ತಾ ಹೋಗಲಿ, ಆ ಮಗನ್ನ ಸಾಯಿಸೋಕ್ಕಾಗಲಿ ಹೆಂಡ್ತಿನ ತಾಯಿನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ. ಮೂವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಕರಣ ಇದು, ಚೇತನ್ ಅನ್ವಾತ. ಇನ್ನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣದ ಬಗ್ಗೆ. ಮೈಸೂರಿನ ವಿದ್ಯಾರಣ್ಯಪುರ ಇರುವಂತಹ ಚೇತನ್ ಅವರ ಕುಟುಂಬ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿತ್ತು. ಸದ್ಯಕ್ಕೆ ಈ ಬೆಳಿಗ್ಗೆ ಮುಂಜಾನೆ 4 ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈಗ ಮಾಜಿ ಶಾಸಕ MK ಸೋಮಶೇಖರ್ ಕೊಟ್ಟಂತಹ ಹೇಳಿಕೆಯಿಂದಾಗಿ ಈ ಒಂದು ಪ್ರಕರಣಕ್ಕೆ ಸ್ಫೋಟಕ ತಿರುಗು ಸಿಗ್ತಾ ಇರುವಂತದ್ದು. ಈಗಾಗಲೇ ಚೇತನ್ ತಾಯಿ, ಮಗ ಮತ್ತು ಹೆಂಡತಿಗೆ ಮೊದಲು ವಿಷ ಪ್ರಸಾರ ಮಾಡಿ ಕೈಕಾಲ ಕಟ್ಟಾಕಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಮೃತಪಟ್ಟಿರೋದಿಲ್ಲ. ಇದಾದ ಬಳಿಕ ದೆಬ್ಬಿಲಿಂದ ಅವರ ಉಸಿರುಗಟ್ಟಿಸಿ ಮೂವರನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಬಹಳ ಬೆಳಕಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ಇವತ್ತು ಮುಂಜಾನೆ ಸುಮಾರು 4 ಗಂಟೆ ಸುಮಾರಿಗೆ US ನಲ್ಲಿರುವಂತಹ ಅವರ ಸಹೋದರಿಗೆ ಈ ಮೂವರನ್ನು ಕೂಡ ಸಾಯಿಸಿರೋ ಬಗ್ಗೆ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಇದಾದ ಬಳಿಕ ನಾನು ಕೂಡ ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತೇಳಿ ಒಂದು ವಾಯ್ಸ್ ಕಾಲಲ್ಲೂ ಕೂಡ ಕೊಟ್ಟಿರ್ತಾರೆ. ಸೊ ಇದಾದ ಬಳಿಕ ಅವರ ಸಹೋದರ ಕೂಡ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಬಂದು ನೋಡುವಷ್ಟರಲ್ಲಿ 4 ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಈ ಬಹಳ ಪ್ರಮುಖವಾಗಿ ಚೇತನರ ಈ ಘಟನೆಗೆ ಕಾರಣ ತಿಳಿದು ಬರ್ತಾ ಇರುವಂಥದ್ದು. ಸುಮಾರು 2 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿಕೊಂಡಿದ್ರು. ಈ ಸಾಲವನ್ನು ತೀರಿಸಕ್ಕೆ ಸಾಧ್ಯವಾಗದಂತೆ ಈ ರೀತಿಯಾಗಿ ಕುಟುಂಬಸ್ಥರನ್ನ ಸಾಯಿಸಿ ಕೂಡ ಆತನು ಕೂಡ ನೇಣಿಗೆ ಶರಣಾಗಿರುವಂಥದ್ದು. ಎತ್ತ ತಾಯಿ ಜೊತೆಗೆ ಮಗು ಇರ್ಬೋದು, ಜೊತೆಗೆ ಹೆಂಡತಿಯೆಲ್ಲ ಸಾಯಿಸ್ತಾರೆ ಅಂದರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು, ಜೊತೆಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಸಾಲ ಎಲ್ಲರೂ ಕೂಡ ಮಾಡಿರ್ತಾರೆ, ಆದರೆ ಸಾಯೋದೇ ಕೊಲೆಗೆ ಪ್ರಾಯಶ್ಚಿತ ಅನ್ನೋದಕ್ಕೆ ಯಾರು ಕೂಡ ಬರಬಾರ್ದು. ಎಲ್ಲರೂ ಕೂಡ ಈಗಾಗಲೇ ಏನೋ ಕಷ್ಟ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಈ ರೀತಿಯಾಗಿ ಯಾರು ಕೂಡ ಯೋಚನೆ ಮಾಡಬಾರದು ಅಂತ ಹೇಳಿ ಈಗಾಗಲೇ ಸೋಮಶೇಖರ್ ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.